ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ. ಇವತ್ತಿನ ಒಂದು ಬ್ಲಾಗನ್ನು ನಾನು ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ. ಇನ್ನು ಈಗ ಸಂಜೆಯಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಕೂಡ ಈ ಬ್ಲಾಗು ಕೂಡ ಇಷ್ಟ ಆಗುತ್ತೆ. ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿ ಒಂದು 2 ದಿನದ ಬ್ಲಾಗನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಈಗ ಅಪ್ಲೋಡ್ ಮಾಡ್ತಿರುವಂತಹ ಹಿಂದೆ ಮಾಡಿರುವಂತಹ 2 ವಿಡಿಯೋಸು ಕೂಡ ತುಂಬಾ ಚೆನ್ನಾಗಿ ರೀಚ್ ಆಗ್ತಾ ಇದೆ. ಮುಂದಕ್ಕೂ ಕೂಡ ಎಲ್ಲ ವಿಡಿಯೋಸು ಕೂಡ ಇದೇ ರೀತಿ ರೀಚ್ ಆಗಲಿ ಅಂತ ಅಂದ್ಬಿಟ್ಟು ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ನಿಮ್ಮ ಪ್ರೋತ್ಸಾಹ ನನಗೆ ತುಂಬಾನೇ ಇಷ್ಟ. ಸೊ ಹಾಗಾಗಿ ಇನ್ನೂ ಕೂಡ ಪ್ರೋತ್ಸಾಹ ನೀಡಿ ನನ್ನ ಯೂಟ್ಯೂಬ್ ಚಾನಲ್ ಮೇಲೆ ಒಂದು ಒಳ್ಳೆ ಹಂತಕ್ಕೆ ತಗೊಂಬನ್ನಿ. ಯಾಕಂತಂದರೆ ನಾನು ಕೂಡ ಲೈಫಲ್ಲಿ ಅಚೀವ್ಮೆಂಟ್ ಮಾಡೋದು ತುಂಬಾ ಇದೆ. ಸೊ ಹಾಗಾಗಿ ಇನ್ನು ಇವಾಗ ಚಿಕನ್ ಬೇರೆ ತೊಗೊಂಬಂದಿದ್ರು ನಮ್ಮ ಮನೆಯವರು. ಚಿಕನ್ನ ಸ್ವಲ್ಪ ನೀರಲ್ಲಿ ತೊಳೆದ್ಬಿಟ್ಟು ಇನ್ನೊಂದು ಸ್ವಲ್ಪ ಹಾಗೆಯೇ ನೀರು ಹಾಕಿ ಇಟ್ಟಿದ್ದೀನಿ. ಏನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾದ್ರೆ ಸಾಂಬಾರಿಗೆ, ಆಮೇಲೆ ನೀಟಾಗಿ ಚಿಕನ್ ಎಲ್ಲನೂ ನೀಟಾಗಿ ನೀರೆಲ್ಲನೂ ಹೋಗೋ ಥರ ಹಿಂಡ್ಬಿಟ್ಟು ಆಮೇಲೆ ಒಗ್ಗರಣೆಗೆ ಹಾಕೋಬೋದು. ಸೊ ಹಾಗಾಗಿ ಇವಾಗ ಪಾತ್ರೆ ತೊಳೆದಿರೋವೆಲ್ಲನೂ ಕೂಡ ಜೋಡಿಸ್ತಾ ಇದ್ದೀನಿ. ಎಲ್ಲ ಪಾತ್ರೆ ಎಲ್ಲ ಜೋಡಿಸ್ತಾ ಇದ್ದೆ. ಅದಾದಮೇಲೆ ಒಂದೇ ಒಂದು ಫೋನ್ ಬಂತು. ಒಬ್ಬರು ಹೊಸ ಸಬ್ಸ್ಕ್ರೈಬರ್ ಅಂತೆ. ಹಳೆ ವೀಡಿಯೋಸ್ ಎಲ್ಲ 2 ದಿವಸದಿಂದ ಬಿಡ್ದಂಗೆ ನೋಡಿದ್ರಂತೆ. ಎಲ್ಲ ವೀಡಿಯೋಸು ನೋಡಿದ್ರಂತೆ. ಎಲ್ಲೋ ಅಪ್ಪಿತಪ್ಪಿ ಒಂದೊಂದು ವೀಡಿಯೋ ಮಿಸ್ ಆಗಿರ್ಬೋದು. ಬಟ್ ಎಲ್ಲ ವೀಡಿಯೋಸು ನೋಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ನ್ಯೂ ಸಬ್ಸ್ಕ್ರೈಬರ್ಸು. ನಿಮಗೆ ಇನ್ಸ್ಟಾಗ್ರಾಮಲ್ಲಿ ನಂಬರ್ ಹಾಕಿದ್ರಲ್ಲ, ಅದನ್ನು ಸೇವ್ ಮಾಡಿಕೊಂಡು ಕಾಲ್ ಮಾಡಿ ನಾನು ನಿಮಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದರು. ಪರವಾಗಿಲ್ಲ, ಖುಷಿ ಆಯಿತು. ಅವಾಗ ಯಾವುದಿದು ಹೊಸ ನಂಬರು ಅಂತ ಅಂದ್ಬಿಟ್ಟು ರಿಸೀವ್ ಮಾಡಿದೆ. ಅಕ್ಕ ಫೋನ್ ಮಾಡಿದ ತಕ್ಷಣವೇ, ಅಕ್ಕ ನಾವು ನಿಮ್ಮ ಸಬ್ಸ್ಕ್ರೈಬರು ಹೊಸಬ್ರು, ತುಂಬ ವೀಡಿಯೋಸ್ ಚೆನ್ನಾಗಿದೆ, ನೀವು ಡೈಲಿ ವೀಡಿಯೋಸ್ ಹಾಕಿ, ಆಗಲೇ 74 ದಿನ ಆಯಿತು ನೀವು ವೀಡಿಯೋಸ್ ಹಾಕಿರಲಿಲ್ಲ ಅಂತ ಕರೆಕ್ಟಾಗಿ ಅದು ಹೆಂಗೆ ನೆನ್ಪಿಟ್ಕೊಂಡು ಹೇಳಿದ್ರೋ ಗೊತ್ತಿಲ್ಲ. 74 ದಿನ ಆಗಿದೆ ವೀಡಿಯೋಸ್ ಹಾಕಿ, ನೀವು ದಯವಿಟ್ಟು ವೀಡಿಯೋಸ್ ಹಾಕಿ ಅಂತ ಅಂದರು. ಹೌದು, 2 ತಿಂಗಳು ಮೇಲೆ ಆಗಿತ್ತು. ನೋಡಿ, ಚೆನ್ನಾಗಿ ಎಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ರು. ಆವಾಗ ಖುಷಿ ಆಯಿತು. ಅದಾದಮೇಲೆ ಮತ್ತೆ ಮಾತಾಡ್ಕೊಂಡಾದಮೇಲೆ ಪಾತ್ರೆ ಎಲ್ಲ ಜೋಡಿಸಿ ಅದಾದ ನಂತರ ಇವಾಗ ನೋಡಿ ಚಿಕನ್ ಎಲ್ಲನೂ ಕೂಡ ತೊಳೆದ್ಬಿಟ್ಟು ಇನ್ನೊಂದು ಬಾಣಲಿಗೆ ನಾನು ಎತ್ತಿಕ್ಕೊತಾ ಇದ್ದೀನಿ. ಈ ಫಾರಮ್ ಕೋಳಿದು ಮೊಟ್ಟೆ ಕೋಳಿ ಸಾರು ಅಂತ ಹೇಳ್ತಾರಲ್ಲ, ಅದು ತುಂಬಾ ಕುಕ್ಕರ್ಗೆ ಹಾಕಿ ವಿಸಲ್ ಹೊಡಿಸಿ ಸಾಂಬಾರನ್ನ ಮಾಡಬೇಕು. ಒಂದು 10 ವಿಸಲ್ ಆದ್ರೂ ಕೂಡ ಬರೆಸ್ತೀನಿ ನಾನು ಇದಕ್ಕೆ. ಕೆಲವೊಂದೊಂದು ಕುಕ್ಕರ್ಗಳಲ್ಲಿ 6 ಇಲ್ಲ 5 ಈ ಥರ ಹೊಡಿಸ್ತಾರೆ. ಈ ಕುಕ್ಕರಲ್ಲಿ ಬಂದು ಒಂದು 10 ವಿಷಲ್ ಆದ್ರೂ ಹೊಡಿಸ್ಬೇಕು ಚಿಕನ್ ಬೇಯಬೇಕಂತ. ಅಂದರೆ ಈ ಬೈಲಾರ್ ಕೋಳಿ ಒಂಥರ ಅದು ಸಾಂಬಾರು ಅವಾಗಿನ ಇದಕ್ಕೆ ಟೇಸ್ಟ್ ಇರುತ್ತಷ್ಟೇ. ಇದು ಬೇಯಿಸ್ತಾ 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 ಫಾರಮ್ ಕೋಳಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮಾತ್ರ ಅದು ತಂಗ್ಳು ಸಾರು ಬೇಯಿಸ್ತಿರ್ತೀವಲ್ಲ, ಅವಾಗ ತಿನ್ನೋದಕ್ಕೆ ಮಜಾ ಈ ಥರ. ಹಾಗೆಯೇ ನಾನು ಮೊದಲು ಸಾಂಬಾರು ಮಾಡೋಕ್ಕಿಂತ ಮುಂಚೆನೇ ರೈಸು ಮತ್ತು ಮುದ್ದೆನ ಮಾಡಿಟ್ಟಿದ್ದೀನಿ. ಹಾಟ್ ಬಾಕ್ಸ್ ಒಳಗಡೆ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ನಾನು ಯಾಕಂತ ಬೇಗ ಆಗಿದ್ದು ಅಂದರೆ ಈ ವಿಸಲ್ ಕೂಗೋದು ಸ್ವಲ್ಪ ಲೇಟ್ ಆಗುತ್ತೆ, ಎಲ್ಲ ರೆಡಿ ಮಾಡ್ಕೋಬೇಕು. ಕರೆಂಟ್ ಬೇರೆ ಹೋಗಿ ಬಂತಲ್ವಾ, ಸರಿ ಆಯಿತು ಆಮೇಲೆ ರುಬ್ಕೊಳ್ಳೋಣ, ಹೆಂಗಿದ್ರು ಬರುತ್ತೆ ಅನ್ನೋದು ಗೊತ್ತಲ್ಲ. ಡೈಲಿ ತೆಗಿತಾನೆ ಕರೆಂಟು, ಒಂದು ಅರ್ಧ ಗಂಟೆನೋ 1/4 ಗಂಟೆನೋ ಬರುತ್ತೆ ಬಿಡು, ಅಷ್ಟೊತ್ತಿಗೆ ರೈಸು ಮುದ್ದೆ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ರೈಸ್ನ ಕುಕ್ಕರಲ್ಲಿ ಮಾಡಿದೆ. ಬಿಸಿನೇ ಇತ್ತು. ಹಾಟ್ ಬಾಕ್ಸಿಗೆ ಮುದ್ದೆ ಇಟ್ಟಿದ್ದೆ. ಅದಾದ ನಂತರ ಕುಕ್ಕರಲ್ಲಿ ಚಿಕನ್ ಹಾಕಿ ಬೇಯಿಸಿದ್ದೆ. ನೋಡಿ, ಒಂದು 10 ವಿಸಲ್ ಬರ್ತಾ ಇದ್ದಂಗೆ ಉಕ್ಕಿ ಬರುತ್ತಲ್ಲ, ಅದನ್ನೆಲ್ಲ ಒಂದು ಪ್ಲೇಟಿಗೆ ಎತ್ತಿಕೊಂಡಿದ್ದೆ. ಅದನ್ನು ಕೂಡ ಸಾಂಬಾರು ಒಳಗಡೆ ಹಾಕಿದ್ದೀನಿ. ಅದು ಏನು ಗೊತ್ತಾ ಫ್ರೆಂಡ್ಸ್, ಮೇಲ್ಗಡೆ ಎಲ್ಲ ತಿಳಿ ಎಲ್ಲ ಉಕ್ಕೋಗ್ಬಿಟ್ರೆ ಸಾಂಬಾರು ಟೇಸ್ಟ್ ಬರಲ್ಲ, ಅದೇ ಮೇಯ್ನ್ ಇರೋದು. ಸರಿ ಆಯಿತು ಅಂತ ಅದನ್ನೆಲ್ಲ ಎತ್ತಿಕೊಂಡು ಮತ್ತೆ ಹಾಕಿ ಸಾಂಬಾರು ಇನ್ನೊಂದು ಸ್ವಲ್ಪ ಮೊಟ್ಟೆ ಎಲ್ಲ ಇತ್ತಲ್ಲ, ಅದನ್ನು ಹಾಕೋದಕ್ಕೆ ಮುಚ್ಚಳ ಎಲ್ಲ ತೆಗೆದ್ಬಿಟ್ಟು ಕುದೀತಾ ಇರ್ಬೇಕಾದ್ರೆ ಆ ಮೊಟ್ಟೆನ ಹಾಕ್ತೆ. ತುಂಬ ಚೆನ್ನಾಗಿತ್ತು ಸಾಂಬಾರು, ಮಾತ್ರ ಸಖತ್ತು ಇಷ್ಟ ಆಯಿತು. ಅದ್ರ ಜೊತೆಗೆ ಸೌತೆಕಾಯಿನೂ ಕೂಡ ಕಟ್ ಮಾಡಿದ್ದೆ. ನಮ್ಮ ಮನೆಯವರು ಅಂದರೆ ವೀಕ್ಲಿ ಬರ್ತಾರೆ. ಅವ್ರಿಗೆ ಶನಿವಾರ ನೈಟ್ ಬಂದರೆ ಭಾನುವಾರ ಇರ್ತಾರೆ, ಸೋಮವಾರ ಬೆಳಗ್ಗೆ 9 ಗಂಟೆ ಟ್ರೈನಿಗೆ ಹೋಗ್ತಾರೆ. ಈ ರೀತಿ ಮಧ್ಯದಲ್ಲಿ ಏನಾದರೂ ಹಬ್ಬ ಹುಣ್ಣಿಮೆ ಅಥವಾ ಮದುವೆ ಈ ಥರ ಏನಾದರೂ ಬಂದರೆ ಬಂದು ಹೋಗ್ತಾರೆ. ಈ ಥರ ವಾರಕ್ಕೊಂದ್ಸತಿ ಬರ್ತಾರ. ವಾರಕ್ಕೊಂದ್ಸತಿ ಬಂದಾಗ ಅವರು ಅಲ್ಲೂ ಆಚೆ ಊಟ ಈ ಥರ ಎಲ್ಲ ತಿಂದು ಅವ್ರಿಗೂ ಬೋರ್ ಆಗಿ ಮನೇಲಿ ಬಂದು ಚಿಕನ್ ಮಾಡು ಅಂತ ಹೇಳ್ತಿರ್ತಾರೆ. ವಾರಕ್ಕೊಂದ್ಸತಿ ಅಲ್ವಾ,
ನನಗೆ ನಮ್ಮ ದೊಡ್ಡ ಮಗಂಗಿಂತ ನಮ್ಮ ಚಿಕ್ಕ ಮಗ ಅಂದರೆ ಚೋಟುಗೆ ಸಿಕ್ಕಾಪಟ್ಟೆ ಚಿಕನ್ ಸಾಂಬಾರು ಮಟನ್ ಸಾಂಬಾರು ತುಂಬಾ ಇಷ್ಟ. ನಮ್ಮ ದೊಡ್ಡವನು ಊಟ ಅಂದ್ರೇ ಮಾರುದ್ದ ಹೊರಟೋಗ್ತಾನೆ. ಇವನು ಹೋಗಿದ ಮನೇಲೆಲ್ಲ ಊಟ ಊಟ ಚಿಚ್ಚಿ ಚಿಚ್ಚಿ ಅಂತ ಹೇಳ್ತಿರ್ತಾನೆ. ಹಂಗಾಗಿ ಅವನಿಗೋಸ್ಕರನಾದ್ರೂ ನನ್ನ ಮಗನಿಗೋಸ್ಕರನಾದ್ರೂ ಮಾಡಬೇಕು ಅಂತ ಅಂದ್ಬಿಟ್ಟು ಚಿಕನ್ನ ತೊಗೊಂಬರ್ತಾರೆ. ಇನ್ನು ಊಟ ಎಲ್ಲ ಆದಮೇಲೆ ನೈಟು ನೋಡ್ತಾ ಇರ್ಬೋದು ಸಾಂಗ್ಸು, ಹಾಗೆಯೇ ಇದು ಯಾವುದದು ಕಲರ್ಸ್ ಕನ್ನಡದಲ್ಲಿ ಬರುತ್ತಲ್ಲ ಗಿಚ್ಚಿ ಗಿಲಿ ಗಿಲಿ ಜೂನಿಯರ್, ಇದನ್ನು ನೋಡ್ತಾ ಇರ್ತೀನಿ. ನನಗೆ ಸಿಕ್ಕಾಪಟ್ಟೆ ಕಾಮಿಡಿ ಸಖತ್ ಇಷ್ಟ ಆಗುತ್ತೆ. ಅದಾದಮೇಲೆ ಲಕ್ಕಿ ಭಾಸ್ಕರ್ ಅಂತ ಬರ್ತಾಯಿತ್ತು ಕಲರ್ಸ್ ಕನ್ನಡ ಇದರಲ್ಲಿ, ಅಂದರೆ ಪಬ್ಲಿಕ್ ಮೂವೀಸು ಅದು ಯಾವುದ್ರಲ್ಲ ಬರ್ತಾಯಿತ್ತು ಒಟ್ಟಿನಲ್ಲಿ ನೋಡ್ತಾ ಇದ್ದೆ ಫ್ರೆಂಡ್ಸ್. ಸ್ಟಾರ್ ಸುವರ್ಣದಲ್ಲಿರಬೇಕು ಲಕ್ಕಿ ಭಾಸ್ಕರ್ ಅಂತ. ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ಅರ್ಧಂಬರ್ಧ ನೋಡಿದೆ, ನಿದ್ದೆ ಬಂತು, ಮಲ್ಕೊಂಡೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಯಾವಾಗಾರ ಫ್ರೀ ಟೈಮಲ್ಲಿ ಫುಲ್ ಮೂವಿ ಅಡ್ವರ್ಟೈಸ್ಮೆಂಟ್ ಇಲ್ದಲ್ಲೇ ನೋಡಬೇಕು. ಸಿಕ್ಕಾಪಟ್ಟೆ ಮೋಟಿವೇಟ್ ಆಗೋ ಥರ ಇದೆ ಅದು. ಹಾಗೆಯೇ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನೋಡ್ತಾ ಇರ್ಬೋದು ಬೆಳಗ್ಗೆ ಫ್ರೆಂಡ್ಸ್. ಅಂದರೆ ಕ್ಯಾಶುವಲ್ ಆಗಿ ನನ್ನ ರೂಟೀನ್ ಸ್ಟಾರ್ಟ್ ಆಗೋದು 4 ಗಂಟೆ 4:15, ಒಂದೊಂದ್ಸಲ 3 ಗಂಟೆಗೆಲ್ಲನೂ ಕೂಡ ಸ್ಟಾರ್ಟ್ ಆಗುತ್ತೆ. ಜಾಸ್ತಿ 4-4:15 ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಒಂದೊಂದ್ಸಲ 5:15 ಈ ಥರ ಎಚ್ಚರ ಆದಂಗೆ. ಬೇಗ ಮಲ್ಕೊಂಡ್ರೆ ಬೇಗ ಎದ್ದೊಳ್ತೀನಿ 3 ಗಂಟೆ 3:15ಗೆಲ್ಲನೂ. ಲೇಟಾಗಿ ಮಲ್ಕೊಂಡ್ರೆ 4:15 5 ಗಂಟೆಗೆ ಈ ಥರ ಎದ್ದೇಳ್ತೀನಿ. ಯಾಕಂತಂದರೆ ಕೆಲಸ ಎಷ್ಟು ಮಾಡ್ತೀವೋ ನಮ್ಮ ಬಾಡಿಗೆ ರೆಸ್ಟು ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ. ಹಂಗಾಗಿ ಬಾಡಿಗೆ ರೆಸ್ಟ್ ಕೊಡ್ದೆ ಹೋದರೆ ನಮಗೂ ಕೂಡ ಸುಸ್ತಾದಂಗೆ ಆಗುತ್ತೆ. ಬೇರೆ ಯಾವುದೇ ಥರ ಕೆಲಸದಲ್ಲಿ ನಿರತವಾಗಿರೋಕ್ಕಾಗೋದಿಲ್ಲ. ಓಕೆ, ಇವಾಗ ನಾನು ಮನೆ ಮುಂದೆ ಎಲ್ಲ ಕಸ ಗುಡಿಸ್ಬಿಟ್ಟು ನೀರು ಹಾಕಿ ರಂಗೋಲಿನ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಎಷ್ಟೊಂದು ಥರದ ರಂಗೋಲಿ ಬರುತ್ತೆ ಗೊತ್ತಾ ನನಗೆ. ಸಿಕ್ಕಾಪಟ್ಟೆ ರಂಗೋಲಿ ಬರುತ್ತೆ ಡೈಲಿ. ಅದಕ್ಕೆ ಡೈಲಿ ಒಂದೊಂದು ನಾನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ಆದಷ್ಟು ನನಗೂ ಏನು ಅಂದರೆ ನಾನೇ ಪ್ರಿಪೇರ್ ಮಾಡಿಕೊಂಡು ಈ ಥರ ಅಲ್ಲ, ನಾನು ಕೆಲವೊಂದು ಗೂಗಲಲ್ಲಿ ಸರ್ಚ್ ಮಾಡ್ತೀನಿ, ಕೆಲವೊಂದು ಮನೆ ಮುಂದೆ ಬಿಡಿಸಿರೋದು ನೋಡ್ತೀನಿ, ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡ್ತೀನಿ. ಎಲ್ಲಾರು ಊರುಗಳಿಗೆ ಹೋದಾಗ ಅವ್ರ ಮನೆ ಬಾಗಿಲಲ್ಲೆಲ್ಲ ಬಿಡಿಸಿರ್ತಾರಲ್ಲ, ಅದನ್ನ ಹಂಗೇನೆ ಕಣ್ಣಲ್ಲಿ ಸ್ಕ್ಯಾನ್ ಮಾಡಿ ಅಥವಾ ಫೋಟೋ ಹೊಡ್ಕೊಂಡು ಬರ್ತೀನಿ. ಈ ಥರ ಎಲ್ಲ ನಾನು ಕಲ್ತ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಇಷ್ಟ ಇದು ರಂಗೋಲಿ ಹಾಕೋದು ಅಂದರೆ, ಅದರಲ್ಲೂ ಬಣ್ಣ ಹಾಕೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಮನೆ ಮುಂದೆನೇ ಅದೇ ನಂದಿ ಬಟ್ಲು ಹೂವು ಸಿಕ್ಕಾಪಟ್ಟೆ ಹೂವು ಮೊಗ್ಗೆಲ್ಲ ಬಿಡ್ತಾ ಇರುತ್ತೆ. ಅಂದರೆ ದೇವಸ್ಥಾನಕ್ಕೆ ಪೂಜೆಗೆ ಅಂತ ಬೆಳಗ್ಗೆ ಸಂಜೆ ಹೂ ಕುಯ್ಕೊಂಡು ಹೋಗಕ್ಕೆ ಬರ್ತಾರೆ. ಅವರು ಕೂಡ ಹೂನ ಕುಯ್ಕೊಂಡು ಹೋಗ್ತಾರೆ. ಇನ್ನು ಮಿಕ್ಕಿದ್ದು ಮಗ್ಗಳು ಮತ್ಬಿಟ್ಟು ಈ ಸಂದಿಲಿ ಎಲೆಮರೆ ಕಾಯಿ ಹೆಂಗಿರ್ತಾವಲ್ಲ ಅವನ್ನೆಲ್ಲ ನೋಡಿಕೊಂಡು ನಾನು ಕುಯ್ಕೊಂಡು ಹೊಸ್ಲಿಗೆ ಮತ್ತು ರಂಗೋಲಿ ಮುಂದಕ್ಕೆ ಇಡ್ತೀನಿ. ಇನ್ನು ಅದೆಲ್ಲ ಆದಮೇಲೆ ರಂಗೋಲಿ ಎಲ್ಲ ಇಟ್ಟಾದಮೇಲೆ ಇನ್ನು ನಾನು ಶೈಲೇಜ್ ತುಂಬ್ಕೊತಾ ಇದ್ದೀನಿ. ಕೆಲವೊಬ್ಬೊಬ್ರಿಗೆ ಶೈಲೇಜ್ ಅಂದರೆ ಗೊತ್ತಿರಲ್ಲ ನೋಡಿ. ಅದೇನೆ ಯಾವುದದು ಅಳ್ಜೋಳ ಇರುತ್ತೆ, ಈ ಥರ ಎಲ್ಲ ಇರುತ್ತಲ್ಲ, ಹಸಿ ಜೋಳನೇ ಹಸಿ ಹುಲ್ಲೇನೆ ಕಟ್ ಮಾಡಿ ಗಾಳಿ ಆಡ್ದಲ್ಲೇ ಇರೋ ಒಂದು ಚೀಲಕ್ಕೆ ಇಟ್ಕೊಂಡು ದನಗಳಿಗೆ ಮೇವು ಥರ ಹಾಕೋದು. ಹಸಿ ಹುಲ್ಲೇನೆ, ಅದು ಬೇಸಿಗೆಯಲ್ಲೂ ಕೂಡ ಸಿಗುತ್ತೆ ಅದು. ಇನ್ನೇನು ಒಣಹುಲ್ಲೇ ಯಾವಾಗಲೂ ಹಾಕೋಕ್ಕಾಗಲ್ಲ, ಹಾಲು ಸ್ವಲ್ಪ ಹೆಚ್ಚಾಗಬೇಕು ಹಸುಗಳಲ್ಲಿ ಅನ್ನುವಾಗ ಈ ಥರ ಶೈಲೇಜ್ನ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಮೇವಿಲ್ದಲೇ ಇರೋರು ಕೂಡ ಇದನ್ನು ಟನ್ ಗಟ್ಟಲೆ ತರಿಸ್ಕೋಬೋದು. ನಾನು ಏನು ಟನ್ ಗಟ್ಟಲೆ ಏನು ತರಿಸ್ಕೊಂಡಿರಲಿಲ್ಲ. ಒಂದು ಎಷ್ಟು ಬೇಕೋ ಇಷ್ಟು ಒಂದೊಂದು ಚೀಲ ಇಷ್ಟಿಷ್ಟು ಒಂದು 65, 70, 85 kg ಅಥವಾ 45 kg ಈ ಥರ ಬರುತ್ತೆ. ಎಷ್ಟು ಬೇಕು ಅಷ್ಟನ್ನು ನಾನು ತರಿಸ್ಕೊಂಡಿದ್ದೆ. ಅಂದರೆ ಇಲ್ಲಿ ಅರಸೀಕೆರೆ ಸೈಡು 2 ಟನ್ನು ಕಂಪಲ್ಸರಿ ತರಿಸ್ಕೊಳ್ಳೇಬೇಕು, 1 ಟನ್ಗೆಲ್ಲ ಬರಲ್ಲ ಅಂತಾರೆ. ಹಂಗಾಗಿ ಟನ್ ಗಟ್ಟಲೆ ಏನು ತರ್ಸೋಕೆ ಹೋಗಿಲ್ಲ. ನೋಡೋಣ, ಇವಾಗ ಹಸುಗೆ ಮೇವು ಸಾಕಾಗ್ತಾ ಇಲ್ಲ, 1 ಟನ್ ತರಿಸ್ಕೊಳ್ಳೋಣ ಅಂತ ಇದ್ದೀನಿ. ನೋಡೋಣ ಹೆಂಗೆ ಆಗುತ್ತೆ. ಫ್ರೆಂಡ್ಸ್ ನೋಡಿ, ಎಲ್ಲ ನೆಲಪಲ್ಲ ಎಲ್ಲ ಒರೆಸಿದ್ದೀನಿ. ಹಿಂದೆನೂ ಕೂಡ ನೀಟಾಗಿ ಎಲ್ಲ ಒರೆಸಿ ರೆಡಿ ಮಾಡ್ಕೊಂಡಿದ್ದೀನಿ. ಯಾವಾಗಲೂ ಕೂಡ ಹಿಂದೆ ಮುಂದೆ 2 ಕಡೆನೂ ನಾನು ಏನಾದರೂ ಪೂಜೆ ಮಾಡಬೇಕಾದ್ರೆ ಕಸ ಗುಡಿಸ್ಕೊಂಡು ನೀರು ಹಾಕಿ ರಂಗೋಲಿನ ಬಿಡಿಸ್ತೀನಿ. ಯಾಕಂದರೆ ಇವತ್ತು ನಮ್ಮ ಮನೆಯವರು ಪೂಜೆ ಮಾಡಿ ಡ್ಯೂಟಿಗೆ ಹೋಗ್ತಾಯಿದ್ರು. ಹಾಗಾಗಿ ಬೇಗನೆ ಎಲ್ಲನೂ ಕೂಡ ಒರೆಸ್ಕೊಟ್ಟಿದ್ದೀನಿ. ಯಾಕಂತಂದರೆ ಇವತ್ತು ಶನಿವಾರ ಆಗಿತ್ತು. ಶನಿವಾರದೊತ್ತು ನಾನು ಕೂಡ ಪೂಜೆನ ಮಾಡ್ತೀನಿ. ಇವತ್ತು ನಮ್ಮ ಮನೆಯವರು ಇದ್ರಲ್ಲ ಡ್ಯೂಟಿಗೆ ಹೋಗ್ತಾಯಿದ್ರು. ಇವತ್ತು ಸಂಜೆ ಮತ್ತು ನಾಳೆ ಮದುವೆ ಇದೆ. ಹಂಗಾಗಿ ಅಂದರೆ ನಮ್ಮ ವಾರ್ಗಿತಿ ಇದ್ದಾರಲ್ಲ ನನ್ನ ನಾದಿನಿ ಇದಲ್ಲ, ಅವ್ರ ವಾರ್ಗಿತಿ ಮಗಳದು. ಅದಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ಸಂಜೆ ಬರ್ತೀನಿ ಅಂತ ಅಂದ್ಬಿಟ್ಟು ಬಂದಿದ್ರು. ಸ್ನಾನ ಮಾಡಿಕೊಂಡು ಹೆಂಗಿದ್ರು ದೀಪ ಹಚ್ಚಿ ಹೋಗ್ತೀನಿ, ನೆಲ ಸಾರಿಸ್ಬಿಡು ಅಂತಂದ್ರಲ್ಲ, ಅದಕ್ಕೆ ಎಲ್ಲ ನೀಟಾಗಿ ಒರೆಸಿ ರೆಡಿ ಮಾಡಿಕೊಟ್ಟೆ. ಇನ್ನೂ ನೀರು ಬೇರೆ ಬಿಟ್ಟಿದ್ರಲ್ಲ, ನೀರೆಲ್ಲನೂ ಕೂಡ ಹಿಡಿತಿದ್ದೆ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು
ಬಟ್ಟೆ ಅಂದರೆ ಮದುವೆ ದಿನದ ಬ್ಲಾಗ್ ಇದು. ನಾನೇನು ಮದುವೆಲೇನು ತೀರಾ ಎಲ್ಲ ನಾನು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳಿಲ್ಲ. ಎಲ್ಲಿ ಎಷ್ಟು ಮಾಡಬೇಕು ಅಷ್ಟೇ ಮಾಡಬೇಕು ಫ್ರೆಂಡ್ಸ್ ವೀಡಿಯೋನ. ತೀರಾ ಅತಿಯಾಗಿ ಬೇರೊಂದು ಕಡೆ ನಮಗೆ ತೀರಾ ಅವಶ್ಯಕತೆ ಇಲ್ದಲೇ ಇರೋ ಕಡೆ ಎಲ್ಲನೂ ಕೂಡ ಮಾಡೋಕ್ಕೆ ಹೋಗ್ಬಾರ್ದು. ಕೆಲವೊಬ್ಬೊಬ್ರಿಗೆ ವೀಡಿಯೋದಲ್ಲಿ ಬರೋದಕ್ಕೆ ಇಷ್ಟ ಇರುತ್ತೆ, ಕೆಲವೊಬ್ಬೊಬ್ರಿಗೆ ಬರೋದಕ್ಕೆ ಇಷ್ಟ ಇರಲ್ಲ. ಅದು ನಮಗೆ ಗೊತ್ತಿರಲ್ಲ. ಅಪ್ಪಿ ಮಾಡಿಬಿಡ್ತೀವಿ, ಕ್ಯಾಪ್ಚರ್ ಆಗಿಬಿಡುತ್ತೆ. ಆಮೇಲೆ ಮಾತೊಂದು ಅನ್ನಿಸ್ಕೋಬೇಕಾಗುತ್ತೆ. ಆಮೇಲೆ ಡಿಲೀಟ್ ಮಾಡಿ ಅಂತಾರೆ. ನಮ್ಗೆ ಆಲ್ರೆಡಿ ಅದು ಅರ್ನಿಂಗ್ಸ್ ಆಗಿರುತ್ತೆ, ನಮ್ಗೆ ಅವಾಗ ಡಿಲೀಟ್ ಮಾಡೋಕ್ಕಾಗಲ್ಲ. ಈ ಥರ ಎಲ್ಲ ಅವ್ಯವಸ್ಥೆ ಆಗುತ್ತೆ. ನಾನು ಸುಮಾರು ಸತಿ ಅನುಭವಿಸ್ಕೊಂಡಿದ್ದೀನಿ. ಹಂಗಾಗಿ ನಾನು ಎಲ್ಲೂ ಜಾಸ್ತಿ ಮಾಡೋದಕ್ಕೆ ಹೋಗಲ್ಲ. ಬಟ್ಟೆ ಎಲ್ಲ ನೆನೆಹಾಕಿದ್ನ, ಅದನ್ನು ತೊಳೆದಿರಲಿಲ್ಲ. ನಿನ್ನೆ ಮಧ್ಯಾಹ್ನದಾಗ ನೆನೆಸಿದ್ದು. ಅರಸೀಕೆರೆಗೆ ಹೋಗಿ ಬಂದೆ. ಅದಾದ ನಂತರ ಸಂಜೆ ಇನ್ನೇನು ತೊಳೆಯೋದು ಇಷ್ಟೊತ್ತಿನಲ್ಲಿ ಅಂತ ಅಂದ್ಬಿಟ್ಟು ಸರಿ ಆಯಿತು ಅಂತ ಬೆಳಗ್ಗೆ ಬೇಗ ಎದ್ದೆ, 4 ಗಂಟೆಗೆಲ್ಲನೂ. ಆವಾಗ ಬೇಗ ಇನ್ನೇನು ಚೆನ್ನಾಗಿ ನೆಂದಿದ್ದಾವಲ್ವ ಸೋಪಿನ ಪುಡಿಯಲ್ಲಿ, ಬೇಗ ತೊಳೆದಾಕಣ ಅಂತ ಅಂದ್ಬಿಟ್ಟು ಪಟ ಅಂತ ತೊಳೆದಾಕ್ತಾಯಿದ್ದೀನಿ. ಹಿಂಗೆ ಫ್ರೆಂಡ್ಸ್, ಬೆಳಗಿನ ಜಾವ ಎದ್ದು ಎಷ್ಟು ಕೆಲಸ ಆಗುತ್ತೋ ಅಷ್ಟು ಕೆಲಸ ಮುಗಿಸ್ಕೊತೀವೋ ನಮಗೆ ಇಡೀ ದಿನ ನಮಗೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ, ನಮಗಿನ್ನೂ ಕೆಲಸ ಮಾಡಬೇಕು ಅನ್ನೋ ಎನರ್ಜಿ ಬರುತ್ತೆ. ಹಾಗೆಯೇ ಮೈಂಡು ಚೆನ್ನಾಗಿ ಅಂದರೆ ಯೋಚನೆ ಮಾಡೋದಕ್ಕೆ, ಒಂದು ಒಳ್ಳೆ ಗುರಿ ಸಾಧಿಸೋದಕ್ಕೆ ಮಾರ್ಗ ಆಗುತ್ತೆ. ಬೆಳಗ್ಗೆ ಯಾವತ್ತಿದ್ರೂ ಹೇಳ್ತಾರೆ ದೊಡ್ಡವರು, ಬೆಳಗ್ಗೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೇ ಯಾರು ಎದ್ದು ಕೆಲಸನ ಮಾಡ್ತಾರೋ ಅವರ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಅಂಥವ್ರು ಬೇಗನೆ ಲೈಫಲ್ಲಿ ಉದ್ಧಾರ ಆಗ್ತಾರೆ ಅಂತ. ಅದು ಸತ್ಯವಾದ ಮಾತು. ನಾವು ಸೂರ್ಯ ಹುಟ್ಟಾದ್ಮೇಲೂ ಕಾಲು ಚಾಚ್ಕೊಂಡು ಮಲ್ಕೊಂಡಿದ್ರೆ ಅದು ಏನು ಚಂದ ಹೇಳಿ. ನಾನು ಮುಂಚೆಲ್ಲ ಹಂಗೆ ಮಾಡ್ತಾಯಿದ್ದೆ. ಇವಾಗ ಸಿಕ್ಕಾಬಟ್ಟೆ ಅನುಭವಿಸ್ಕೊಂಬಿಟ್ಟಿದ್ದೀನಿ. ಇವಾಗ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ. ಅನುಭವಿಸಿನೂ ನಾಳೆ ದಿನ ನಾವು ಮಾಡಿದ್ದೆ ಅಲ್ವ ನಮ್ಮ ಮಕ್ಳಿಗೂ ಬರೋದು. ಈಗ ನಾವು ಏನು ಮನೇಲಿ ಕಲಿಸ್ಕೊಡ್ತಾ ಇರ್ತೀವಿ ಅದೇ ಮಕ್ಳಿಗೆ ಬರೋದು. ನಾನು ಎದ್ದೇಳ್ತಿದ್ದಂಗೆ ನನ್ನ ಹಿಂದೆನೇ ನಮ್ಮ ಹುಡುಗರು ಕೂಡ ಎದ್ಬಿಡ್ತವೆ. ಈ ಥರ ಬೇಗ ಎದ್ದೇಳ್ತಾರೆ ಅವರು ಕೂಡ. ಅಂದರೆ ಆಟ ಆಡೋದು ಅದು ಅವಕ್ಕಿಂತ ಇನ್ನೂ ಏನು ಮೈಂಡು ಮೆಚ್ಯೂರಿಟಿ ಬೆಳೆದಿಲ್ಲ. ಆಟ ಆಡೋದು, ಖ್ಯಾತೆ ಮಾಡ್ತಾ ಇರೋದು ಈ ಥರ ಎಲ್ಲ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಬೇಗ ಎದ್ದೇಳ್ತಾರೆ. ರಾತ್ರಿ ಎಷ್ಟೇ ಬೇಗ ಮಲಗೋದ್ರು, ಬೇಗ ಅಂದರೆ ಲೇಟಾಗಿ ಮಲಗೋದ್ರು ಬೆಳಗ್ಗೆ ಬೇಗ ಎದ್ದೇಳ್ತಾರೆ. ಅದೊಂದು ಇಷ್ಟ ಆಗುತ್ತೆ ನನಗೆ ಹುಡುಗರಲ್ಲಿ. ಮತ್ತು ಇವಾಗ ಗೊತ್ತಲ್ಲ, ಮನೆ ಮುಂದೆ ಎಲ್ಲ ನೀಟಾಗಿ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಇಟ್ಟು ಹೂವಿಡೋದು ಈ ಥರ. ನಿಜವಾಗ್ಲೂ ಮನೆ ಮುಂದೆ ಎಲ್ಲನೂ ಈ ಥರ ನೀಟಾಗಿರಬೇಕು, ಕ್ಲೀನಾಗಿರಬೇಕು. ನನಗೆ ಯಾವಾಗಲೂ ಅಷ್ಟೇ ಮನೆ ಹಿಂದೆ ಮುಂದೆ ಯಾವಾಗಲೂ ಅಚ್ಚುಕಟ್ಟಾಗಿರ್ಬೇಕು. ಮನೆ ಒಳಗೂ ಕೂಡ ಗಬ್ಬಾಗಿ ಇಟ್ಕೊಳ್ಳೋದು ಅವೆಲ್ಲ ಇಷ್ಟ ಆಗಲ್ಲ. ಕೆಲವೊಂದೊಂದು ಸಲ ಮನೆ ಯಾವಾಗಲೂ ಕೂಡ ನೀಟಾಗಿರೋಕ್ಕಾಗಲ್ಲ. ಮಕ್ಕಳಿರೋ ಮನೇಲಿ ನಾನು ಸುಮಾರು ಸತಿ ಬೆಂಗಳೂರಲ್ಲಿದ್ದಾಗ್ಲೂ ಕೂಡ ರೋಸ್ ಹತ್ತೋಗಿ ಸಾಕು ಕ್ಲೀನ್ ಮಾಡೋದು ಅಂತ ಬಿಸಾಕಿದ್ದು ಉಂಟು, ಸುಳ್ಳಲ್ಲ. ಬಟ್ ಇಲ್ಲಿಗೆ ಬಂದಮೇಲೆ ಹಂಗೆ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಹೆಂಗೆ ಇದ್ರೂ ನಾನೇ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇವತ್ತು ಹೆಂಗೆ ತಿಂದಿದ್ದ ತಟ್ಟೆ ಹಿಂಗಿರುತ್ತೋ ಅದು ಇವಾಗ ಬೆಳಗಿದ್ರು ನಾನೇ ಬೆಳಗಬೇಕು, ನಾಳೆ ಬೆಳಗುತ್ತೀನಿ ಅಂತ ಮಲ್ಕೊಂಡ್ರು ನಾನೇ ಬೆಳಗಬೇಕು. ಅದ್ರ ಬದಲು ಇವಾಗಲೇ ಮಾಡಿಬಿಡೋಣ ಬಿಡಿ ಅನ್ನೋ ಒಂದು ಮೆಚೂರಿಟಿ ನನಗೆ, ಸರಿನಾ? ಹಂಗಾಗಿ ನನ್ನ ಜೀವನ ಸಾಗ್ತಾ ಇದೆ. ಅದಕ್ಕೆ ಆಗಿರೋ ಲೈಫಿಗೂ ಈಗಿರೋ ಲೈಫಿಗೂ ಬೇಗ ಒಂದೊಂದು ಕ್ಲಾರಿಟಿನ ಕೊಡ್ಬೋದಲ್ಲ, ನಿಮಗೂ ಕೂಡ ಅರ್ಥ ಆಗುತ್ತೆ. ಆಗಿದ್ದ ಪೂಜಾ ಈಗಿದ್ದ ಪೂಜಾನೂ ಕೂಡ ಯಾವ ರೀತಿ ಚೇಂಜ್ ಆಗಿದ್ದಾರೆ, ಬದಲಾವಣೆ ಆಗಿದ್ದಾರೆ ನಿಮಗೂ ಕೂಡ ಗೊತ್ತಾಗುತ್ತೆ. ತುಂಬ ಮಾತಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ನನ್ನ ಲೈಫ್ ಜರ್ನಿ ಇದೇ ಥರನೇ ಇರೋದು. ರಂಗೋಲಿ ಹಾಕ್ತೆ ಫ್ರೆಂಡ್ಸ್, ತುಂಬ ರಂಗೋಲಿಗಳು ಬರುತ್ತೆ. ದಿನ ಒಂದೊಂದು ಶೇರ್ ಮಾಡ್ತೀನಿ. ಇಷ್ಟ ಆದವರು ಕಲ್ತ್ಕೋಬೋದು ಅದನ್ನು, ಓಕೆನಾ? ನಿಧಾನಕ್ಕೆ ಡೌನ್ಲೋಡ್ ಮಾಡಿಕೊಂಡು, ನಿಮ್ಗೆ ಇಷ್ಟ ಆದರೆ ಡೌನ್ಲೋಡ್ ಮಾಡಿಕೊಂಡು ಸ್ಲೋ ಮೋಷನಲ್ಲಿ ಮಾಡಿಕೊಂಡು ನೋಡಿ ಕಲ್ತ್ಕೋಬೋದು. ಇನ್ನು ಬಟ್ಟೆ ಎಲ್ಲನೂ ಕೂಡ ನೀರೆಲ್ಲ ಇಳ್ಕೊಂಡಿದ್ವಾ, ಬಟ್ಟೆ ಎಲ್ಲನೂ ಕೂಡ ಆರಾಕ್ತಾಯಿದ್ದೀನಿ. ಈಗ ಆರಾಕ್ಬಿಟ್ಟು ಹಾಲು ಕರಿಯೋಕ್ಕೆ ಹೋಗ್ಬಿಡ್ಬೇಕು. ಹಾಲು ಕರೆದು ಹಾಲು ಹಾಕಿ ಮದುವೆಗೆ ಹೊರಡ್ಬೇಕು. ಮನೆಯೆಲ್ಲ ಕಸ ಗುಡಿಸಿ ಒಂದು ರೌಂಡು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಮುಹೂರ್ತ 8-8:15 ಬಂದೈತೆ, ಅಷ್ಟೊತ್ತಿಗೆ ಹೊರಟ್ಬಿಡ್ಬೇಕು. ಇವಾಗೆಲ್ಲನೂ 8 ಗಂಟೆ 5:15 5:45 ಕೂಡ ಬೆಳಕು ಆಗ್ಬಿಡುತ್ತೆ. ಅದು ಇಷ್ಟು ಬೇಗ ಬೆಳಕಾಗುತ್ತೆ ಗೊತ್ತೇ ಆಗಲ್ಲ. ನೋಡಿ ಫ್ರೆಂಡ್ಸ್, ಇವತ್ತು ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಮನೇಲಿ ಇವಾಗ ಮದುವೆಗೆ ಬಂದಿದ್ದೀವಿ, ನೋಡ್ತಾ ಇರ್ಬೋದು. ಮುಹೂರ್ತ ಎಲ್ಲ ಮುಗ್ದಾದ್ಮೇಲೆ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಮುಹೂರ್ತ ಎಲ್ಲ ಮುಗ್ದಿತ್ತು. ಅದಾದಮೇಲೆ ಊಟನೂ ಕೂಡ ಆಯಿತು.
ರಿಸೆಪ್ಷನಿಗೆ ನಿಲ್ಲಿಸಿದ್ರು. ರಿಸೆಪ್ಷನಿಗೆ ಅಲ್ಲಿ ಒಂದೇ ಒಂದು ಫೋಟೋ ಕ್ಲಿಕ್ ಮಾಡಿದ್ದೀನಿ, ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ ಲಾಸ್ಟಲ್ಲಿ. ನಮ್ಮನೆಯವರು ಆಚೆ ಹೋಗಿದ್ರು, ಎಲ್ಲೋ ಹೋಗಿ ಬರ್ತೀನಿ ಅಂತ ನನ್ನ ದೊಡ್ಡ ಮಗನ ಕರ್ಕೊಂಡು. ಅದಕ್ಕೆ ನಾವು ವೆಯ್ಟ್ ಮಾಡ್ತಾಯಿದ್ವಿ, ನಾನು ನನ್ನ ಚಿಕ್ಕವನು ಕೂತ್ಕೊಂಡು. ನಾನಲ್ಲಿ ಯಾರೋ ಮಾತಾಡಿಸ್ತಾ ಇದ್ರು ಅಂತ ಅಂದ್ಬಿಟ್ಟು ಹಂಗೇನೆ ವೀಡಿಯೋ ನೋಡ್ಕೊಂಡು ಮಾತಾಡಿಸ್ತಾ ಇದ್ದೆ. ಅವರು ತೆಲುಗಲ್ಲೇ ಮಾತಾಡಿಸ್ತಾ ಇದ್ರು, ಅರ್ಧಂಬರ್ಧ ಗೊತ್ತು ಅರ್ಧಂಬರ್ಧ ಗೊತ್ತಿಲ್ಲ. ನಾನು ಕನ್ನಡದಲ್ಲೇ ಮಾತಾಡೋದು. ಪೂರ್ತಿ ಗೊತ್ತಿದ್ರೇನೋ ಮಾತಾಡ್ಬೋದು, ಅರ್ಧಂಬರ್ಧ ಕಡೆಗೂ ತಿಳಿದು ಬರಲ್ಲ, ಅದಕ್ಕೆ ಮಾತಾಡ್ತಾ ಇರಲಿಲ್ಲ. ಕನ್ನಡದಲ್ಲೇ ಮಾತಾಡ್ತೀನಿ. ಇನ್ನು ಬಂದು ಮನೆಗೆ ಬರೋ ಅಷ್ಟೊತ್ತಿಗೆ 1:45 ಫ್ರೆಂಡ್ಸ್. ದನ ಹಸುಗಳು ಬಿಸಿಲಲ್ಲಿ ಒಣಗಿ ಬಡ್ಕೊತಾ ಇದ್ದು. ಬಂದ ತಕ್ಷಣವೇ ಡ್ರೆಸ್ ಚೇಂಜ್ ಮಾಡಿಕೊಂಡು ಫಸ್ಟು ಹಸುಗಳಿಗೆ ನೀರು ಕುಡಿಸಿ ನಾವು ಒಳಗಡೆ ಕಟ್ಟಿ ಕೊಟ್ಟಿಗೆ ಒಳಗಡೆ ಮೇವು ಹಾಕಿ, ಅದಾದ ನಂತರ ವೀಡಿಯೋನ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಎಷ್ಟು ಎಲ್ಲೇ ಇದ್ರೂ ಹಸು ಸಾಕಿರೋರು ಯಾವುದೇ ಊರಿಗೆ ಹೋದ್ರೂ ಹಸು ಹಾಲು ಕರಿಯೋರಾಗಿರ್ಬೋದು, ಹಸು ಸಾಕಿರೋರಾಗಿರ್ಬೋದು, ಬೆಳಿಗ್ಗೆ ಹಾಲು ಕರೆದಾಕ ಹೋದರೆ ಸಂಜೆ ಹಾಲು ಕರಿಯೋಷ್ಟೊತ್ತಿಗೆ ಎಲ್ಲೇ ಇದ್ದರೂ ಎದ್ದು ಬಿದ್ದು ಓಡಿ ಬರಲೇಬೇಕು. ಎಲ್ಲೂ ನೆಂಟರು ಮನೆ ಜಾತ್ರೆ ಅದು ಇದು ಅಂತ ಅಂದ್ಬಿಟ್ಟು ಕೂರಕ್ಕಾಗಲ್ಲ. ಸೊ ನಂದು ಅದೇ ರೀತಿ ಆಗಿರೋದು. ನೋಡಿ, ನನ್ನ ಮಗ ಸಣ್ಣವನು ಕರುಗೆ ಹಿಂಡಿ ಇಟ್ಟಿದ್ರೆ ಅದನ್ನು ನೀರು ಕುಡಿ ಅಂತ ಹೋಗಿದ್ದಾನೆ. ಅದೆಲ್ಲ ತಿಂದಾದ್ಮೇಲೆ ಬಕೆಟ್ ಆ ಕಡೆ ಹಾಕಿತ್ತು. ಹಂಗಾಗಿ ನನ್ನ ಮಗ ಹಿಂಡಿ ತಿನ್ನು ನೀರು ಕುಡಿ ಅಂತ ಅಂದ್ಬಿಟ್ಟು, ಬೂಸ ತಿನ್ನು ನೀರು ಕುಡಿ ಅಂತ ಅಂದ್ಬಿಟ್ಟು ಆಟ ಆಡಿಸ್ತಾ ಇದ್ದಾನೆ. ಒಂದ್ಸತಿ ಜಾಡ್ಸೋದಿತ್ತು, ಲಾಸ್ಟಿಗೆ ಅಳ್ತಾ ಬಂದ. ಅಷ್ಟು ಇದು ಮಾಡ್ತಾನೆ. ಅವನಿಗೆ ಭಾರಿ ಹಸು ಕರುಗಳು ಅಂದರೆ ಭಾರಿ ಇಷ್ಟ. ನಮ್ಮ ದೊಡ್ಡವನು ತೀರಾ ಅಷ್ಟೊಂದು ತಲೆ ಕೆಡಿಸ್ಕೊಳಲ್ಲ. ಸಣ್ಣವನು ಮಾತ್ರ ಹಾಲು ಕರೆಯೋಕ್ಕೆ ಹೋಗ್ತಾನೆ. ಒಂದೊಂದ್ಸಲ ಭಯ ಆಗುತ್ತೆ, ಗೊತ್ತಿಲ್ದಲೇ ಬಂದು ಹಾಲು ಕರೆಯೋಕ್ಕೆ ಬಂದು ಹಸು ಒದ್ದು ಯಾಕೆ ಬೇಕು ಅಂತ. ಅದಕ್ಕೆ ಸರಿಯಾಗಿ ಬೈತಾ ಇರ್ತೀನಿ, ಎದುರಿಸ್ತಾ ಇರ್ತೀನಿ, ಅಲ್ಲಿ ಕಡೆಗೆ ಹೋಗ್ಬೇಡ ಒದಿಯುತ್ತೆ ಅಂತ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇನೆ. ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ.